ಆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರತಿ ತಿಂಗಳು ಮಾಸಾಶನ ಪಡ್ಕೋತಿದ್ರಲ್ಲ, ಪಿಂಚಣಿ ಪಡ್ಕೋತಿದ್ರಲ್ಲ, ಅವರೆಲ್ಲರಿಗೂ ಒಂದು ಸಿಹಿ ಸುದ್ದಿ ಇರೋವಂಥದ್ದು. ಏನು ಸಂಬಳ ನಿಂತೋಯ್ತು ಅಂತೇಳಿ ಊರಲ್ಲಿರೋ ಮುಖಂಡರುಗಳನ್ನು ಭೇಟಿ ಮಾಡೋದೇನು, ವಿ ಎಗಳು ಭೇಟಿ ಮಾಡೋದೇನು, ಆರ್ ಐಗಳು ಭೇಟಿ ಮಾಡೋದೇನು, ಆರ್ ಐ ವಿ ಎಗಳಿಗೆ ಹೇಳಬೇಕು ಹಣ ಕೊಡೋದೇನೋ, ಕೋಳಿ ಕೊಡೋದೇನೋ, ಮರಿ ಒಪ್ಸೋದೇನೋ, ಎಷ್ಟೆಲ್ಲ ಆಮಿಷಗಳನ್ನು ಒಡ್ಡೋಂಥ ಪರಿಸ್ಥಿತಿ ನಮ್ಮ ಜನಗಳು ಬಂದಿದ್ದರು. ಅಂದರೆ ಸಂಬಳ ನಿಂತಾಗೈತಲ್ಲ, ಅದನ್ನು ಮತ್ತೆ ಮಾಡಿಸ್ಕೋಬೇಕು ಅಂತೇಳಿ ಅಂಥವ್ರಿಗೆಲ್ಲ ಇವತ್ತು ಒಂದು ಸಿಹಿ ಸುದ್ದಿಯನ್ನು ಸರ್ಕಾರ ನೀಡಿದೆ. ಏನಪ್ಪ ಅದು ಅಂತಂದರೆ, ಯಾವ ಕಾರಣದಿಂದ ಸಂಬಳಗಳಲ್ಲಿ ನಿಂತೋಗಿತ್ತು ಆ ಕಾರಣವನ್ನು ರಿಮೂವ್ ಮಾಡಿದ್ದಾರೆ. ಅಂದರೆ ಈಗ ಸದ್ಯಕ್ಕೆ ಇದ್ದಂಥದ್ದು 32,000 ಆದಾಯ ಹೊಂದಿರೋವ್ರಿಗೆ ಮಾತ್ರ, ಅದಕ್ಕಿಂತ ಕೆಳಗಡೆ ಇದ್ದವ್ರಿಗೆ ಮಾತ್ರ ಈ ಮಾಸಾಶನ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳು ತಲುಪುವ ರೀತಿಯಲ್ಲಿ ಆದೇಶವನ್ನು ಮಾಡಿಬಿಟ್ಟಿದ್ರು. ಇದನ್ನು ಹಲವಾರು ಜನ ಪ್ರಶ್ನೆಯನ್ನು ಮಾಡಿದ್ದಾರೆ. ನಾನು ಸಹ ನನ್ನ ಗ್ರಾಮೀಣ ಪಯಣದಲ್ಲಿ ಇದ್ರ ಬಗ್ಗೆ ಪ್ರಶ್ನೆಯನ್ನು ನಾನು ಸಹ ಹೆಚ್ಚಾಗಿ ಮಾಡಿದ್ದೇನೆ. ಬಡವರು ಅಂತ ಹೇಳಲಿಕ್ಕೆ ಮಾನದಂಡ ಏನು? ಸರ್ಕಾರ ನೀಡೋ BPL ಕಾರ್ಡು, ಅಥವಾ ಈಗ ನೀವು ನಿಗದಿ ಮಾಡಿದ್ರಲ್ಲ 32,000 ಆದಾಯ ತಿಥಿ ಇದು ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ವಿ. ಸರ್ಕಾರ ಮತ್ತೆ ಈ ವಿಚಾರದಲ್ಲಿ ಎಚ್ಚೆತ್ತುಕೊಂಡು ಈಗ 18ನೇ ತಾರೀಕು ಇದೆ ಆಗಸ್ಟ್ ತಿಂಗಳಲ್ಲಿ ಆದೇಶವನ್ನು ಮಾಡಿದೆ. ಏನಪ್ಪ ಅಂತಂದರೆ, ಆದಾಯ ಮಿತಿ 32,000ವನ್ನು ಸ್ಕಿಪ್ ಮಾಡಿ 1,20,000 ತನಕ ಆದಾಯ ಮಿತಿಯನ್ನು ಗೊಳಿಸಿದೆ. ಅಂದರೆ 1,20,000 ಒಳಗಡೆ ಇರತಕ್ಕಂಥವ್ರು ಎಲ್ಲರೂ ಸಹ ಈಗ ಈ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದಾರೆ ಅನ್ನುವಂತಹ ಒಂದು ಆದೇಶವನ್ನು ಮಾಡಿದ್ದಾರೆ. ನಾನು ಇದನ್ನು ಪೋಸ್ಟ್ ಮಾಡ್ತೀನಿ ನಿಮಗೆ. ಹಾಗಾಗಿ ಆ ಕೊನೆ ಆದೇಶ ಇದನ್ನು ನಾನು ಓದ್ಬಿಡ್ತೀನಿ ಒಂದು ಸರಿ ಏನಿದೆ ಅಂತೇಳಿ. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ ಸಂಯೋಜನೆ ಆಫ್ ಮೂಲಕ ಪರಿಶೀಲನೆಯ ನಂತರ 32,000ದಿಂದ 1,20,000 ಒಳಗಿನ ವಾರ್ಷಿಕ ಆದಾಯ ಮಿತಿ ಹೊಂದಿರುವ ಅರ್ಹ ಫಲಾನುಭವಿಗಳ ಪಿಂಚಣಿಯನ್ನು ಮುಂದಿನ ಆದೇಶದವರೆಗೆ ಮುಂದುವರಿಸಲು ಸರ್ಕಾರವು ಆದೇಶಿಸಿದೆ. ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ. ಓಕೆ, ಹಾಗಾಗಿ ತಾವು ಯಾರನ್ನ ಭೇಟಿ ಮಾಡ್ಕೊಂಡು ಒದಾಡ್ತಿದ್ರಲ್ಲ, ಎಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೇಲಿರ್ತಕ್ಕಂಥ ಆದಾಯ ಪ್ರಮಾಣ ಪತ್ರವನ್ನು ತೆಗೀರಿ. ಅದರಲ್ಲಿ 1,20,000ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ನೀವು ಮತ್ತೆ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕೋ ಅಗತ್ಯ ಇಲ್ಲ, VA ಹತ್ರ ಹೋಗೋ ಅಗತ್ಯ ಇಲ್ಲ, RI ಹತ್ರ ಹೋಗೋ ಅಗತ್ಯ ಇಲ್ಲ. ಸದ್ಯದಲ್ಲೇ ನಿಮ್ಮ ಖಾತೆಗೆ ಈ ನಿಮ್ಮ ಪಿಂಚಣಿ ಸೌಲಭ್ಯ ದೊರೆಯುತ್ತೆ ಅನ್ನೋ ಭರವಸೆಯಲ್ಲಿ ನೀವು ಕಾಯ್ಬೋದು. ಥ್ಯಾಂಕ್ ಯು. Uba.